ಇಂದು ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಲಾಗ್ತದೆ. ಎಲ್ಲಾ ದೇವಸ್ಥಾನಗಳು ಕೂಡ ಭಕ್ತಾದಿಗಳು ತುಂಬಿ ತುಳುಕ್ತಾ ಇದ್ದಾರೆ. ಅದೇ ರೀತಿ ಪ್ರತಿ ಮನೆಯಲ್ಲೂ ಕೂಡ ಹಬ್ಬದ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಕನ್ನಡ ಪರ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಅವರು ವಿಶೇಷವಾಗಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎತ್ತಿನ ಗಾಡಿಯಲ್ಲಿ ಸಾಗುವ ಮೂಲಕ ಏನು ಕಬ್ಬು ಮತ್ತೆ ಎಳ್ಳು ಬೆಲ್ಲವನ್ನು ಕೊಡುವ ಮೂಲಕ ಸಾರ್ವಜನಿಕರಿಗೆ ಹಂಚುವ ಮೂಲಕ ಮಕರ ಸಂಕ್ರಾಂತಿ ಹಬ್ಬದ ಒಂದು ಶುಭಾಶಯ ಕೋರ್ತಾ ಇದ್ದಾರೆ. ಜೊತೆ ವಾಟಾಳ್ ನಾಗರಾಜ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಮಕರ ಸಂಕ್ರಾಂತಿ ಬಂತು, ಸೊ ತಾವು ಕೂಡ ಸಾರ್ವಜನಿಕರೊಂದಿಗೆ ಹಬ್ಬವನ್ನು ಆಚರಣೆ ಮಾಡಬೇಕಂತ ಸಲುವಾಗಿ ಕಬ್ಬು ಮತ್ತೆ ಎಳ್ಳು ಬೆಲ್ಲವನ್ನು ಸಾರ್ವಜನಿಕ ಕೊಡುವಂಥದ್ದು, ಎತ್ತಿನ ಗಾಡಿಯ ಮೂಲಕ ಮೈಸೂರು ಬ್ಯಾಂಕ್ ಸರ್ಕಲ್ ಇಂದ ಮೆಜೆಸ್ಟಿಕ್ ವರೆಗೂ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಾ. ಸೊ ನಿಮ್ ಮಕರ ಸಂಕ್ರಾಂತಿ ಅಂದ್ರೆ ಯಾಕೆ ಇಷ್ಟೊಂದು ವಿಶೇಷ ಅಂತ ತಮಗೆ? ಇದು ಮಕರ ಸಂಕ್ರಾಂತಿ, ಇದು ಎಲ್ಲರ ಹಬ್ಬ. ಈ ಮಕರ ಸಂಕ್ರಾಂತಿಗೆ ಭೇದ ಭಾವನೆ ಇಲ್ಲ, ಯಾವುದೇ ಒಂದು ಪಂಗಡದವ್ರು ಮಾಡ್ತಾರೆ ಅಂತಲ್ಲ, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಇದು ಬಹಳ ಅತ್ಯಂತ, ಅದರಲ್ಲೂ ಪ್ರಾಣಿಗಳಿಗೆ ಬಹಳ. ನಿಮ್ಗೆ ಹೇಳೋದಾದ್ರೆ ಹಳ್ಳಿಗಳಲ್ಲಿ ಪ್ರಾಣಿಗಳನ್ನು ಅಂದರೆ ಹಸು ಎಮ್ಮೆ ಎತ್ತುಗಳನ್ನೆಲ್ಲ ಹುಲ್ಲಾಕಿ ಬೆಂಕಿ ಇಟ್ಟು ಅದು ಕಿಚಾಯಿಸೋದು ಅಂತ ಅಂದ್ರೆ ಓಡಿಸ್ತಾರೆ. ಇದು ಕರ್ನಾಟಕದ ಎಲ್ಲ ಹಳ್ಳಿಗಳಲ್ಲೂ ಕೋಟಿ ಕೋಟಿ ಜನ ಆಚರಣೆ ಮಾಡ್ತಾ ಇದ್ದಾರೆ. ಪಟ್ಟಣದಲ್ಲೂ ಸಂಕ್ರಾಂತಿ ಹಬ್ಬ ಹೊಸ ಚೈತನ್ಯ ಕೊಡ್ತಕ್ಕಂಥ ಹಬ್ಬ, ಇಡೀ ನಾಡಿಗೆ ಚೈತನ್ಯ ಕೊಡ್ತಕ್ಕಂಥ ಹಬ್ಬ, ಹೊಸ ದಿಕ್ಕನ್ನು ತಲುಪತಕ್ಕಂಥ ಹಬ್ಬ. ಆ ಎಲ್ಲ ದೃಷ್ಟಿಯಿಂದ ಇದು ನಾವು ಈ ವರ್ಷ ಒಂದೇ ವರ್ಷ ಅಲ್ಲ, ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ.